ನಮ್ಮೊಂದಿಗೆ ಪಾರ್ವತೀಶ ಬಿಳಿದಾಳೆ ಅವರಿದ್ದಾರೆ. ಇವರು ನಕ್ಸಲ್ ಶರಣಾಗತಿ ಸಮಿತಿಯಲ್ಲಿ ಇದ್ದಂತವ್ರು. ಸರ್, ಈಗ ನೀವು ಕೇಳಿಸ್ಕೊಂಡ್ರಿ ಅಲ್ವಾ ಪಾರ್ವತೀಶ್ ಅವರೇ, ಭಾಸ್ಕರ್ ಅವರು ಹೇಳಿದ್ದನ್ನ? ಇದು ಕಂಪ್ಲೀಟ್ ಎಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ಗೊಂದಲಮಯವಾಗಿತ್ತು. ಅವ್ರ ಆಯುಧಗಳ ಸಮೇತವಾಗಿ ಸರೆಂಡರ್ ಆಗ್ಬೇಕಾಗಿತ್ತು. ಫಾರ್ಚುನರ್ ಕಾರ್ಗಳು, ಇನೋವಾ ಕಾರ್ಗಳನ್ನೇ ಅವರನ್ನ ಶೋ ಮಾಡ್ಕೊಂಡು ಕರ್ಕೊಂಡ್ ಬರೋಂತ ಅವಶ್ಯಕತೆ ಏನಿತ್ತು ಅನ್ನೋದು ಪ್ರಶ್ನೆ. ಸರ್, ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿವರಣೆ ಹೇಳ್ತೀನಿ. ಸರ್ಕಾರಿ ಆದೇಶ ಸಂಖ್ಯೆ HD 402 SST 2023 ಬೆಂಗಳೂರು ದಿನಾಂಕ 14/3/2024 ಹೊರಡಿಸಿರುವಂತಹ ಒಂದು ಆದೇಶದಲ್ಲಿ ತೀವ್ರಗಾಮಿಗಳು, ನಕ್ಸಲರು, ಎಡಪಂಥೀಯ ಭಯೋತ್ಪಾದಕರ ಬೆಂಬಲಿಗರು, ಎಡಪಂಥೀಯ ಸಂಘಟನೆಗಳಿಗೆ ಸಂಬಂಧ, ಇದು ಸರ್ಕಾರಿ ಆದೇಶದ ಭಾಗ ಓದ್ತಾ ಇರೋದು. ಆಮೇಲೆ ನಾನು ತೋರಿಸ್ತೀನಿ ಅದನ್ನ. ಸಂಬಂಧಿಸಿದ ಕಾರ್ಯಕರ್ತರುಗಳಿಗೆ ಮಾತ್ರ ಅನ್ವಯಿಸುತ್ತದೆ ಯಾವುದೋ ಈ ಶರಣಾಗತಿ ಪಾಲಿಸಿ. ಮೇಲೆ ಹೇಳಿದ ಚಟುವಟಿಕೆಗಳಲ್ಲಿ ಭಾಗಿಯಾದವರು ತಮ್ಮ ಬಳಿ ಇರುವ ಶಸ್ತ್ರಗಳ ಸಹಿತವಾಗಿ ಅಥವಾ ರಹಿತವಾಗಿ ಶರಣಾಗಬಹುದು. ಅಂತಹವರುಗಳನ್ನು ಈ ಕೆಳಕಂಡಂತೆ ವರ್ಗೀಕರಿಸಲಾಗಿದೆ ಅಂತೇಳಿ ಇದನ್ನ ನಾನು ಕಾಣ್ತಾ ಇದೆಯಾ? ಕಾಣ್ತದೆ, ಹೇಳಿ. ಅಂದ್ರೆ ಅವರು ಶಸ್ತ್ರಗಳ ಸಹಿತ ಅಥವಾ ಶಸ್ತ್ರಾಸ್ತ್ರ ರಹಿತರಾಗಿ, ಈಗ ವೆಪನ್ಸ್ ಇರ್ಬೋದು, ಇಲ್ಲದೆ ಇರ್ಬೋದು, ಬೇರೆ ವಿಚಾರ. ಈಗ ಒಂದು ಏನು ನಿಷೇಧಿತ ಸಂಘಟನೆಯ ಸದಸ್ಯರಾಗಿರ್ತಾರೆ, ಅವ್ರು ಎಲ್ಲರ ಬಳಿ ಶಸ್ತ್ರಾಸ್ತ್ರ ಇದ್ದೇ ಇರುತ್ತೆ ಅಂತ ಹೇಳಕ್ ಬರೋದಿಲ್ಲ. ಈಗ ನಾವು ಅಧ್ಯಯನ ಮಾಡಿರೋ ಪ್ರಕಾರ ಅವರಲ್ಲಿ ಗೆರಿಲ್ಲಾ ಸ್ಕ್ವಾಡ್ ಇರುತ್ತೆ, ಅವ್ರ ವೆಪನ್ಸ್. ಒಂದ್ ನಿಮಿಷ ಭಾಸ್ಕರ್ ಸರ್, ಒಂದ್ ನಿಮಿಷ ಅವ್ರು ಮುಗಿಸ್ಬಿಡ್ಲಿ. ಈಗ ಅವರ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅನ್ನ ಅಧ್ಯಯನ ಮಾಡಿದ್ರೆ ಗೆರಿಲ್ಲಾ ಸ್ಕ್ವಾಡ್ ಏನಿದೆ ಅವರು ಆಯುಧ ಪಾಣಿಗಳಾಗಿರ್ತಾರೆ. ಮತ್ತೆ ಅವರೊಳಗಡೆನೂ ಸಹಿತ ಸಂಘಟನೆಯ ಕೆಲಸ ಮಾಡುವಂತವ್ರು, ಮತ್ತೆ ಬೇರೆ ಬೇರೆ ವಿಭಾಗ, ಅಂದ್ರೆ ಒಂದು ವರ್ಕ್ ಡಿವಿಷನ್ ಇದೆ ಅವ್ರ ನಡುವೆ. ಸೊ ಎಲ್ಲರೂ ಆಯುಧ ಹೊಂದಿರಬೇಕು ಅಂತಿಲ್ಲ, ಬಟ್ ಅದು ನಮ್ಗೆ ಗೊತ್ತಿಲ್ಲ. ಸರ್ಕಾರದ ನಿಯಮ ಏನಿದೆ, ಅವರು ಶಸ್ತ್ರ ಸಹಿತವಾಗಿ ಅಥವಾ ರಹಿತವಾಗಿ ಶರಣಾಗಬಹುದು ಅಂತ ಇದೆ. ಅವ್ರು ಮುಖ್ಯವಾಹಿನಿಗೆ ಬಂದಿದ್ದಾರೆ. ಎರಡನೇದು, ಈಗ ಅವ್ರನ್ನ ಯಾವ ವಾಹನದಲ್ಲಿ ಸಾಗಿಸಲಾಯಿತು ಅನ್ನೋದು ಅದೊಂದು ಪ್ರಿವಿಲೇಜ್ ಅಂತ ಆಗ್ಲಿ, ಲಕ್ಸುರಿ ಅಂತ ಆಗ್ಲಿ ನೋಡೋ ಅಗತ್ಯ ಇಲ್ಲ. ಇಲ್ಲಿ ಸುರಕ್ಷತೆಯ ಪ್ರಶ್ನೆ ಬಹಳ ಮುಖ್ಯವಾಗಿದ್ದು. ಹಾಗಾಗಿ ಅವರು ಮುಖ್ಯವಾಹಿನಿಗೆ ಬರೋರು ನಾವು ಸುರಕ್ಷತೆ ಪ್ರಶ್ನೆ ನಿಮ್ಗೆ ಪೊಲೀಸ್ ಜೀಪ್, ಪೊಲೀಸ್ ದೊಡ್ಡ ವಾಹನಗಳಿಗಿಂತ ಬೇಕಿತ್ತ? ಇನೋವಾ ವಾಹನಗಳು ಅಷ್ಟು ಸರ್ ಸುರಕ್ಷಿತ ಅಂತ ಬಂದಾಗ ಹೇಗಿರುತ್ತೆ ಸರ್? ಆ ಪೊಲೀಸ್ ವಾಹನಗಳಿಗೆ ಗ್ರಿಲ್ಸ್ ಹಾಕಿರ್ತಾರೆ, ಯಾವುದೇ ಒಂದು ತುಳಿದ್ರು ಕೂಡ ಹೋಗೋದಿಲ್ಲ. ಅದು ಒಂದು ಸುರಕ್ಷಿತ ವಾಹನ, ಅದು ನಾವು ನೋಡಿದೀವಿ. ಇದನ್ನ ಹೇಗೆ ನೀವು ಸುರಕ್ಷಿತ ವಾಹನ ಅಂತ ಕನ್ಸಿಡರ್ ಮಾಡ್ತೀರಿ? ಅಂದ್ರೆ ಒಂದು ಯಾವುದೇ ತೊಡಕಿಲ್ಲದೆ ವಾಹನಗಳಲ್ಲಿ ಕರ್ಕೊಂಡ್ ಬರುವಂತದ್ದು. ಮತ್ತೆ ಪ್ರತಿ ವಾಹನದಲ್ಲಿ ಚಾಲಕ, ಶರಣಾಗತಿ ಸಮಿತಿಯ ಸದಸ್ಯರು, ಮತ್ತೆ ಶರಣಾದ ಮುಖ್ಯವಾಹಿನಿಗೆ ಬಂದ ನಕ್ಸಲರು, ಈ ರೀತಿಯ ಒಂದು ಕಾಂಬಿನೇಷನ್ ಅಲ್ಲಿ ಕರ್ಕೊಂಡ್ ಬಂದಿದ್ದು. ಕನಿಷ್ಠ 4 ರಿಂದ 5, 6 ಜನ ಇದ್ದಂತ ವಾಹನಗಳವೆಲ್ಲ. ನಾನು ಆ ಕಾರಣದಿಂದಾಗಿ ಹೆಚ್ಚು ಜನರನ್ನ ಇಡಿಸಬಹುದಾಗಿರುವಂತ ವಾಹನಗಳು ಅಂದ್ರೆ ಸಹಜವಾಗಿ ಫಾರ್ಚುನರ್ ಕಾರ್ಗಳೆಲ್ಲ ಅಧಿಕಾರಿಗಳಿದ್ದು. ಇದನ್ನ ನಾನಾಗ್ಲೇ ಹೇಳಿದಾಗೆ ಇದೊಂದು ಸವಲತ್ತು ಅಥವಾ ಒಂದು ಲಕ್ಸುರಿ ಅಂತ ನೋಡೋ ಅಗತ್ಯ ಇಲ್ಲ. ಅವರು ಮುಖ್ಯವಾಹಿನಿಗೆ ಬಂದ್ರು ಅನ್ನೋದೇ ಮುಖ್ಯ. ಈಗ ಅವ್ರನ್ನ ಲಾರಿಯಲ್ಲಿ ಕರ್ಕೊಂಡ್ ಬರ್ಬೇಕಾಗಿತ್ತು ಅಥವಾ ಬಸ್ನಲ್ಲಿ ಕರ್ಕೊಂಡ್ ಬರ್ಬೇಕಾಗಿತ್ತ? ಪ್ರಶ್ನೆ ಅದಲ್ಲ. ಕರ್ಕೊಂಬನ್ನಿ, ಬಸ್ಸಲ್ಲಿ ಕರ್ಕೊಂಬನ್ನಿ ಅಂತ ನಾವ್ ಹೇಳ್ತಿಲ್ಲ. ನೀವ್ ಹೇಳಿದಕ್ಕೆ ಸುರಕ್ಷಿತ ವಾಹನ ಅಂತ ಅಂದಕ್ಕೆ ಪಾರ್ವತೀಶ್ ಅವ್ರು ಏನ್ ಹೇಳಿದ್ರು ಅಂತ ನಾವು ಕೇಳಿಸ್ಕೊಂಡ್ವಿ. ಅದಕ್ಕೆ ಉತ್ತರವನ್ನ ನಾನು ಕೊಡ್ತೀನಿ ಅಂತೇಳಿ ಭಾಸ್ಕರ್ ಅವರು ಮುಂಚೆನೆ ಹೇಳಿದ್ರು. ಭಾಸ್ಕರ್ ಅವರೀಗ ನೀವು ಕೇಳಿಸ್ಕೊಂಡ್ರಿ ಅಂತ ಭಾವಿಸ್ತೀನಿ. ಕರೆಕ್ಟ್ ಪ್ರೊಸೀಜರ್ ಹೇಳ್ತಾ ಇದ್ದೀನಿ ನಿಮ್ಗೆ, ನಾನೇ ಉತ್ತರ ಕೊಡ್ಬೇಕಾಗಿಲ್ಲ ಯಾರಿಗೂ. ಕರೆಕ್ಟ್ ಪ್ರೊಸೀಜರ್ ಏನಂದ್ರೆ, ಅವರು ಯಾವಾಗ ನಕ್ಸಲರು ಕಾಣ್ತಾರಲ್ಲ, ಫಸ್ಟ್ ಆಫ್ ಆಲ್ ಅವರು ಯಾವಾಗ್ಲೂ ದೇ ಆರ್ ವಿಕ್ಟಿಮ್ಸ್ ಆಫ್ ಎನ್ಕೌಂಟರ್. ಹಾಗೆ ಇವ್ರಿಗೆ ಮಾಡಿದ್ರಲ್ಲ ಸ್ವಲ್ಪ ದಿನ ಹಿಂದೆನೆ ವಿಕ್ರಮ್ ಗೌಡ್ಗೆ, ಇವ್ರಿಗೆ ಫಸ್ಟ್ ಆಫ್ ಆಲ್ ಯಾರು ವಶದಲ್ಲಿ ಬಂದಿದ್ದಾರೆ, ಬಂದ ನಂತರ ದೇ ಆರ್ ಟೇಕನ್ ಇನ್ ಟು ಪೊಲೀಸ್ ಕಸ್ಟಡಿ. ಯಾಕಂದ್ರೆ ಇವ್ರ ಮೇಲೆ ಸುಮಾರು ಕೇಸಸ್ ಇದೆ. ಮುಡ್ಗಾರ್ ಲತಾ ಅವ್ರ ಮೇಲೆ ಎಷ್ಟು ಜನಕ್ಕೆ ಅವರು ಹತ್ಯೆ ಮಾಡಿದ್ದಾರೆ, ಮತ್ತೆ ಎಷ್ಟು ಜನಕ್ಕೆ ಎಕ್ಸ್ಟಾರ್ಷನ್ ಮಾಡಿದ್ದಾರೆ, ಅಲ್ಲಿಗೆ ಎಷ್ಟು ಜನರ ಮೇಲೆ ಇಂಜುರಿ ಮಾಡಿದ್ದಾರೆ, ಅಲ್ಲಿಗೆ ವೆಪನ್ ಸ್ನ್ಯಾಚ್ ಮಾಡಿದ್ದಾರೆ. ಇವ್ರಿಗೆ ಎಲ್ಲೂ ಅಕೌಂಟಬಿಲಿಟಿ ಇಲ್ಲದೆ ಡೈರೆಕ್ಟ್ ಆಗಿ ನೀವು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಜುಡಿಷಿಯಲ್ ಕಸ್ಟಡಿ ಕಳಿಸ್ಬಿಡ್ತೀರಾ. ಸೊ ವಾಟ್ ಇಸ್ ಚಿಕ್ಕಮಂಗ್ಳೂರು ರೂರಲ್ ಶೃಂಗೇರಿ ಪೊಲೀಸ್ ಸ್ಟೇಷನ್, ಇವ್ರಿಗೆಲ್ಲ ಏನು ಅವಕಾಶ ಬೇಡ ಇಂಟ್ರಾಗೇಟ್ ಮಾಡಕ್ಕೆ? ವೇರ್ ಇಸ್ ರೂಲ್ ಆಫ್ ಲಾನೇ ಇಲ್ಲದೆ ಮತ್ತೆ ಇವ್ರು ಹೇಳ್ತಾರಲ್ಲ ಇನೋವಾ ಕಾರಲ್ಲಿ ಸುರಕ್ಷಿತವಾಗಿ ಕರ್ಕೊಂಬಂದೆ. ಹಾಗಾದ್ರೆ ಇನ್ಮೇಲೆ ಪೊಲೀಸ್ ವ್ಯಾನ್ ಎಲ್ಲ ಖಾಲಿ ಮಾಡ್ಬಿಟ್ಟು ಎಲ್ಲ ಪೊಲೀಸ್ ಸ್ಟೇಷನ್ ಇನೋವಾ ಫಾರ್ಚುನರ್ ಕೊಟ್ಬೇಡ, ಅದೇ ಪೊಲೀಸ್ ವ್ಯಾನ್ ಅಂತ. ಮತ್ತೆ ದೇ ಆರ್ ಬ್ರಾಟ್ ಅಂಡರ್ ಪೊಲೀಸ್ ಕಸ್ಟಡಿ. ಅವ್ರಿಗೆ ಎಲ್ಲಿಂದ ಅವ್ರಿಗೆ ವಶಕ್ಕೆ ಕರ್ಕೊಂಡಿರ್ತಾರಲ್ಲ, ಅವಾಗ ಟ್ರಾನ್ಸಿಟ್ ವಾರೆಂಟ್ ಅಂತ ಮಾಡ್ತಾರೆ. ಟ್ರಾನ್ಸಿಟ್ ವಾರೆಂಟ್ ಕಮಿಟೆಡ್ ಇಲ್ಲಿಗಲ್ ಆಕ್ಟ್. ಎಲ್ಲಿಂದ ಅವ್ರಿಗೆ ಅವರು
ಸಿಕ್ಕಿದ್ರಲ್ಲ ಬಂದ್ರಲ್ಲ, ಅಲ್ಲಿಂದ ಮುಖ್ಯಮಂತ್ರಿ ಮನೆವರೆಗೂ ಬರುವಾಗ ಅವರು ದೇ ಶುಡ್ ಬಿ ಅಂಡರ್ ಟ್ರಾನ್ಸಿಟ್ ವಾರೆಂಟ್. ದಾರಿ ಮಧ್ಯದಲ್ಲಿ ಆಕ್ಸಿಡೆಂಟ್ ಆಗೋಯ್ತು ಅನ್ಕೊಳ್ಳಿ, ಅಥವಾ ಯಾರು ಗುರ್ತಿರೋರು ಬೇರೆ ನ್ಯಾಕ್ಸಲೈಟ್ ಬಂದಿರೋ ಮೇಲೆ ಎನ್ಕೌಂಟರ್ ಮಾಡ್ಬಿಡ್ತಂದ್ರೆ ಹೂ ಇಸ್ ರೆಸ್ಪಾನ್ಸಿಬಲ್? ಪೊಲೀಸ್ಗೆ ರೆಸ್ಪಾನ್ಸಿಬಲ್ ಅಂತೀರಾ? ಕಂಪ್ಲೀಟ್ ಎಲ್ಲಾ ಪ್ರೊಸೀಜರ್ ಎಲ್ಲ ಗಾಳಿಗೆ ತೂರಿ ಸುಮ್ಮನೆ ಪಬ್ಲಿಸಿಟಿಗೆ ಆ ರೂಲ್ ಗೊತ್ತು ಇವ್ರಿಗೆ ಬುದ್ಧಿಜೀವಿಗಳು ಕೆಲಸ ಮಾಡಬೇಕು. ಭಾಸ್ಕರ್ ಅವರ ನೋಡಿ, ಈಗ ಸಿಂಪಲ್ ಪ್ರಶ್ನೆ ನೋಡಿ, ಗೃಹ ಸಚಿವರನ್ನ ಪ್ರಶ್ನೆ ಮಾಡಿದಾಗ ಶಸ್ತ್ರಾಸ್ತ್ರಗಳನ್ನ ಹೊಡಕ್ಬೇಕು ಅಂದ್ರು. ಸಿದ್ದರಾಮಯ್ಯ ಅವ್ರನ್ನ ಕೇಳಿದಾಗ ಶಸ್ತ್ರಾಸ್ತ್ರ ಎಲ್ಲಿ ಅಂತ ಗೊತ್ತಿದೆ ಅಂತ ಹೇಳಿದ್ರು, ಆದ್ರೆ ಎಲ್ಲಿದೆ ಅಂತ ಗೊತ್ತಿಲ್ಲ. ಆದ್ರೆ ಇವತ್ತು SP ಹೇಳ್ತಾರೆ ಜೈಪುರ ಪೊಲೀಸ್ ಠಾಣೆಗೆ ಒಂದು ಕಂಪ್ಲೇಂಟ್ ಆಗಿದೆ, ಒಂದಷ್ಟು ಆಯುಧಗಳು ಸಿಕ್ಕಿದೆ, ನಾವು ತನಿಖೆ ಮಾಡ್ತಾ ಇದ್ದೀವಿ ಅಂತೇಳಿ. ಗೊಂದಲ ಸೃಷ್ಟಿ ಆಗ್ತದೆ ಅಂತ ಅನಿಸ್ತಾ ಇಲ್ವಾ? ಇದು ಅವ್ರು ಕಂಪ್ಲೀಟ್ ಕನ್ಫ್ಯೂಷನ್ ಮಾಡ್ತಾ ಇದ್ದಾರೆ. ಈ ಇಂಟೆಲೆಕ್ಚುಯಲ್ಸ್ ಇನ್ವಾಲ್ವ್ಮೆಂಟ್ ಆಗ್ಬಿಟ್ಟು ದಟ್ ನಾವು ಅವ್ರಿಗೆ ಅವ್ರ ಪ್ರೊಸೀಜರ್ಸ್ ಎಲ್ಲ ಗಾಳಿಗೆ ಹಾಕ್ಬಿಟ್ಟು ಮುಖ್ಯಮಂತ್ರಿಗೆ ಮಿಸ್ಲೀಡ್ ಮಾಡಿಬಿಟ್ಟಿದ್ದಾರೆ, ಪೊಲೀಸ್ ಇಲಾಖೆಗೆ ಪಕ್ಕಕ್ಕೆ ಇಟ್ಬಿಟ್ಟಿದ್ದಾರೆ ಜಸ್ಟ್ ಬಿಕಾಸ್ ದೇ ಗಾಟ್ ಸಪೋರ್ಟ್ ಅಂತ. ಇಟ್ ಈಸ್ ವೆರಿ ವೆರಿ ಇನ್ಕರೆಕ್ಟ್ ಅಂಡ್ ಬಹಳ ರಾಂಗ್ ಮೆಸೇಜ್ ಕೊಡುತ್ತೆ. ಅವ್ರು ವಶಕ್ಕೆ ತೆಗೆದುಕೊಂಡ ತಕ್ಷಣವೇ ಅವಾಗ ಹಿಂದೆ ಗೌರಿ ಲಂಕೇಶ್ ಅವರೆಲ್ಲ ಮಾಡಿದಾರೆ, ತುಂಬಾ ಕರೆಕ್ಟ್ ಆಗಿ ಮಾಡಿದ್ರು. HS ದೊರೆಸ್ವಾಮಿ ಇವರೆಲ್ಲ ತುಂಬಾ ತರಾತುರಿಯಲ್ಲಿ ಸ್ವಂತ ಪಬ್ಲಿಸಿಟಿ ತಗೊಳಕೋಸ್ಕರ ಇದೆಲ್ಲ ಮಾಡಿದ್ದಾರೆ. ಇಟ್ ಹಸ್ ಗಾಟ್ ನಥಿಂಗ್ ಟು ಡೂ ವಿತ್ ಪೊಲೀಸ್. ಯಾರು ಪಬ್ಲಿಸಿಟಿ ಯಾರು ತಗೊಳಕ್ ಮಾಡಿದಾರೆ ಅಂತ ನಿಮ್ಮ ಬರೀ ಯಾರು ನಕ್ಸಲೈಟ್ಸ್ಗೆ ಯಾವುದೇ ರೀತಿಯ ಪೊಲೀಸ್ ಆಕ್ಷನ್ ಇಲ್ಲದೆ ಮುಖ್ಯಮಂತ್ರಿ ಮನೆ ಕರ್ಕೊಂಡ್ ಬರ್ತಾರೆ ಯಾರು? ಪುಟಿಂಗ್ ಚೀಫ್ ಮಿನಿಸ್ಟರ್. ಬರ್ತೀನಿ ಭಾಸ್ಕರ್ ಅವರಿಗೆ ಏನ್ ಹೇಳ್ತೀರಿ? ಪಾರ್ವತೀಶ್ ಅವರೇ ಏನ್ ಹೇಳ್ತೀರಿ? ಈಗ ಸರ್ ಅವರು ಮಾತಾಡ್ತಾ ಮುಂಡುಗಾರು ಲತಾ ಅವರ ಮೇಲೆ ಅನೇಕ ಪ್ರಕರಣಗಳಿದೆ, ಹಲ್ಲೆ, ದಾಳಿ, ಎಕ್ಸ್ಟಾರ್ಷನ್, ಈ ತರದ ಕೆಲವೆಲ್ಲ ಹೇಳಿದ್ರು ಅವರು. ಈಗ ಈ ಶರಣಾಗತಿಯ ನಿಯಮಗಳಲ್ಲಿ ಒಂದು ಪ್ರಮುಖವಾದ ವಿಚಾರ ಏನು ಅಂದ್ರೆ, ಅವರ ಮೇಲೆ ದಾಖಲಾಗಿರುವಂತಹ ಯಾವುದೇ ಪ್ರಕರಣಗಳ ವಿಚಾರಣೆಯಿಂದ ರಿಯಾಯಿತಿ ಇಲ್ಲ. ಅವರೆಲ್ಲಾ ಪ್ರಕರಣಗಳನ್ನು ಎದುರಿಸಲೇಬೇಕು. ನ್ಯಾಯಾಲಯದಲ್ಲಿ ಆರೋಪ ಸಾಬೀತಾದ್ರೆ ಶಿಕ್ಷೆ ಆಗುತ್ತೆ, ನಿರ್ದೋಷಿಗಳು ಅಂತ ಆದ್ರೆ ಆ ನಿರ್ದಿಷ್ಟ ಪ್ರಕರಣದಲ್ಲಿ ಬಿಡುಗಡೆ ಆಗುತ್ತೆ ಅವ್ರಿಗೆ. ಕಾನೂನಿನ ಪ್ರಕ್ರಿಯೆ ಬಗ್ಗೆ ನಾವು ಮಾತಾಡ್ತಿಲ್ಲ, ಆದ್ರೆ ಈಗ ಸೃಷ್ಟಿಯಾಗಿರುವಂತ ಗೊಂದಲಗಳ ಬಗ್ಗೆ ಉತ್ತರವನ್ನ ಕಂಡುಕೊಳ್ಳುವಂತ ಪ್ರಯತ್ನವನ್ನ ಮಾಡಿದೀವಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಇಬ್ರು ಕೂಡ ನಮ್ಮೊಂದಿಗೆ ಎಷ್ಟೊತ್ತರೆಗೂ ಈ ಒಂದು ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಕ್ಕೆ. ಒಂದು ಕಡೆ ಹೇಳ್ತಾ ಇರುವಂತದ್ದು, ಇಲ್ಲಿ ಯಾವುದೇ ರೀತಿಯಾದಂತಹ ತರಾತುರಿ ಆಗಿಲ್ಲ, ಎಲ್ಲವೂ ಕೂಡ ಲಯಬದ್ಧವಾಗಿ ಕಾನೂನುಬದ್ಧವಾಗಿ ಏನೆಲ್ಲ ಫಾಲೋ ಅಪ್ ಮಾಡಬೇಕು ಅದನ್ನ ಮಾಡಿದ್ದೀವಿ ಅಂತ ಹೇಳ್ತಾರೆ. ಯಾರು? ಪಾರ್ವತೀಶ್ ಅವರು. ಅವರೇ ಹೇಳಿದ್ರು ಆಯುಧಗಳ ರಹಿತ ಅಥವಾ ಆಯುಧಗಳ ಸಹಿತ ಯಾವ್ದಾದ್ರು ಒಂದು ಬಂದು ಸರೆಂಡರ್ ಆಗ್ಬೇಕು ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಇಂಟಿಗ್ರಿಟಿ ಇರಲಿಲ್ಲ, ತರಾತುರಿ ಮಾಡಿದ್ರು, ಪಬ್ಲಿಸಿಟಿ ಗಿಟ್ಟಿಸ್ಕೊಳ್ಳೋಕೋಸ್ಕರ ಮಾಡಿದ್ರು ಅಂತೇಳಿ ಭಾಸ್ಕರ್ ಅವರ ಆರೋಪ ಆಗಿತ್ತು. ಮುಂದಿನ ದಿನದಲ್ಲಿ ಇದು ಯಾವ ರೀತಿಯಾದಂಥ ತಿರುವುಗಳನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು.